ಹೋಮಿಯೋಪತಿ ಮತ್ತು ಬಿಎಸ್ಸಿ ಅಗ್ರಿಯಲ್ಲಿ ಬೆಂಗಳೂರಿನ ನಾಗವಾರ ನಿವಾಸಿ ರಕ್ಷಿತಾ ರಮೇಶ್ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಇಂದು ಪ್ರಕಟಗೊಂಡ ಸಿಇಟಿ ಫಲಿತಾಂಶದಲ್ಲಿ ಹೋಮಿಯೋಪತಿ ಮತ್ತು ಬಿಎಸ್ಸಿ ಅಗ್ರಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ. ವಿವಿಪುರದ ಜೈನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ರಕ್ಷಿತಾ ಪ್ರಥಮ ರ್ಯಾಂಕ್ ಪಡೆದುಕೊಂಡಿರೋದಕ್ಕೆ ಖುಷಿ ವ್ಯಕ್ತಪಡಿಸಿದ್ದಾರೆ. ನಾನೇನು ಹೆಚ್ಚು ಓದ್ತಾ ಇರಲಿಲ್ಲ, ಕೆಲಕಾಲ ಓದಿದ್ರೂ ಕೂಡ ಗಮನ ಇಟ್ಟು ಓದ್ತಾ ಇದ್ದೆ. ಲೆಕ್ಚರರ್ಸ್ ಮತ್ತು ಕೋಚಿಂಗ್ ಸೆಂಟರ್ನಲ್ಲಿ ಪಡ್ಕೊಂಡ ಕೋಚಿಂಗ್ ಸಹಾಯ ಆಯಿತು ಅಂತ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಫಸ್ಟ್ ರ್ಯಾಂಕ್ ಪಡೆದಿರುವ ರಕ್ಷಿತಾ ಜೊತೆಗೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ ನಡೆಸಿರುವಂತಹ ಮಾತುಕತೆಯನ್ನ ನೋಡೋಣ ಬನ್ನಿ. ವಿದ್ಯಾರ್ಥಿಗಳು ನಿರೀಕ್ಷೆಯಿಂದ ಕಾಯ್ತಾ ಇದ್ದಂಥ ಸಿಇಟಿ ಫಲಿತಾಂಶ ಇದೀಗ ಪ್ರಕಟಗೊಂಡಿದೆ. ಸಿಇಟಿ ಫಲಿತಾಂಶದಲ್ಲಿ ಹೋಮಿಯೋಪತಿ ಮತ್ತು ಬಿಎಸ್ಸಿ ಅಗ್ರಿ ಎರಡಕ್ಕೂ ಕೂಡ ಅಗ್ರಸ್ಥಾನ ಪಡೆದಿರುವಂಥ ರಕ್ಷಿತಾ ಅವರು ನಮ್ಮ ಜೊತೆಗಿದ್ದಾರೆ. ಎರಡೂ ಸ್ಥಾನಕ್ಕೂ ಕೂಡ ಅಂದರೆ ಎರಡೂ ವಿಭಾಗದಲ್ಲೂ ಕೂಡ ಅಂದರೆ ಬಿಎಸ್ಸಿ ಅಗ್ರಿ ಮತ್ತು ಹೋಮಿಯೋಪತಿ ಎರಡರಲ್ಲೂ ಕೂಡ ಅವರಿಗೆ ಅಗ್ರಸ್ಥಾನ ಬಂದಿರುವಂಥದ್ದು ಮತ್ತು ಫಸ್ಟ್ ರ್ಯಾಂಕ್ ಪಡೆದಿರುವಂಥದ್ದು. ಏನು ಹೇಳ್ತೀರಾ ಅಂತ ಫಸ್ಟ್ ಆಗಿ ಕಂಗ್ರ್ಯಾಚುಲೇಷನ್ಸ್. ಏನು ಹೇಳ್ತೀರಾ ಅಂತ ಏನು ಅನ್ನಿಸ್ತಾ ಇದೆ? ಈಗ ತುಂಬ ಖುಷಿ ಆಗ್ತಾ ಇದೆ. ಓಕೆ, ಯಾವ ರೀತಿಯಾಗಿ ಓದ್ತಾ ಇದ್ರಿ, ಯಾವ ರೀತಿಯಾಗಿ ಪ್ರಿಪ್ರೇಷನ್ ಎಲ್ಲ ಮಾಡಿದ್ರಿ ಅಂತ? ನಾನು ದಿನ 4 to 5 hours ಓದ್ತಾ ಇದ್ದೆ. ನಮ್ಮ ಬೇಸ್ ಇಂಟಿಗ್ರೇಟೆಡ್ ಕಾಲೇಜ್ ಆದ್ದರಿಂದ ಎಂಟ್ರೆನ್ಸ್ ಎಕ್ಸಾಮ್ಸು ಮತ್ತು PU ಬೋರ್ಡ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಿದ್ವಿ. ಸೊ ಅವತ್ತಿಂದ ಅವತ್ತು ರಿವೈಸ್ ಮಾಡಿಬಿಟ್ಟು ಕಾನ್ಸೆಪ್ಟ್ ಸರಿ ಕಲ್ತ್ಕೊಂಡು ಆಮೇಲೆ MCQs ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೆ. ಓಕೆ, ಎಷ್ಟು ಅವರ್ ಓದ್ತಾ ಇದ್ರಿ? ಈ ಥರ ಫಸ್ಟ್ ರ್ಯಾಂಕ್ ಬರುವಂಥ ಸ್ಟೂಡೆಂಟ್ಸ್ ನೋಡಿದ್ರೆ ಇನ್ನೊಬ್ರಿಗೆ ಕುತೂಹಲ ಇರುತ್ತೆ, ಎಷ್ಟು ಓದ್ತಾ ಇದ್ರಿ ಇವರು ಅಂತ ಏನು ಹೇಳ್ತೀರಂತ? ನಾನು 5 hours ಓದ್ತಿದ್ದೆ ದಿನ, ಪ್ರತಿದಿನ. ಓಕೆ, ಕಾಲೇಜ್ ಅಟ್ಮಾಸ್ಫಿಯರ್ ಮತ್ತು ಆ ಕೋಚಿಂಗ್ ಎಲ್ಲ ಯಾವ ರೀತಿ ಇತ್ತು ಅಂತ? ಬೇಸ್ ಇಂಟಿಗ್ರೇಟೆಡ್ ಆದ್ದರಿಂದ ನಮ್ಮ PU ಬೋರ್ಡ್ ಎಲ್ಲ ಮಾಡ್ತಾಯಿದ್ರು ಅಲ್ಲೇ. ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿತ್ತು. ಅವರು ಮೆಜಾರಿಟಿ ನಾವು ಕ್ಲಾಸ್ನಲ್ಲೇ ಕಲ್ತ್ಕೊಂಡ್ಬರ್ತಾ ಇದ್ವಿ. ಓಕೆ, ಈಗ ಎರಡಕ್ಕೂ ಕೂಡ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾರೆ, ಏನು ಆಪ್ಟ್ ಮಾಡ್ತೀರಾ, ಯಾವುದಕ್ಕೆ ಹೋಗ್ತೀರಾ ಅಂತ? ನಾನು MBBSಗೆ ಹೋಗ್ಬೇಕಂತಿರೋದು. ಸೊ ನೀಟ್ ರಿಸಲ್ಟ್ಸ್ ಬಂದಮೇಲೆ ಆಮೇಲೆ ನೋಡೋದು. ಓಕೆ ಸರ್, ಏನು ಹೇಳ್ತೀರಾ ಅಂತ ಮಗಳ ಸಾಧನೆ ಬಗ್ಗೆ? ಮಗಳು ತುಂಬಾ ಶ್ರಮ ಪಡ್ತಾ ಇದ್ಲು, ಓದೋದ್ರಲ್ಲಿ ತುಂಬ ಇಂಟ್ರೆಸ್ಟು ಇದೆ. ಆದರೆ ಚೆನ್ನಾಗಿ ಸ್ಕೋರ್ ಮಾಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಫಸ್ಟ್ ರ್ಯಾಂಕ್ ಬರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಫಸ್ಟ್ ರ್ಯಾಂಕ್ ಬಂದಿರೋದು ತುಂಬಾ ಖುಷಿ ಆಗಿದೆ ನಮಗೆ. ಓಕೆ, ಮನೆಯಲ್ಲೆಲ್ಲ ಯಾವ ರೀತಿಯಾಗಿ ಓದ್ತಾ ಇದ್ರು ಅಂತ, ನಿಮ್ಮ ಸಪೋರ್ಟ್ ಯಾವ ರೀತಿ ಇತ್ತು ಅಂತ? ಅವಳು ಹೆಲ್ತ್ ಹಾಳಾಗದೇ ಇರೋಂಗೆ ಟೈಮಿಗೆ ಫುಡ್ ಪ್ರೊವೈಡ್ ಮಾಡ್ತಿದ್ವಿ. ಆಮೇಲೆ ಇನ್ನೇನು ಅವಳು ಆದಷ್ಟು ಓದಲಿ, ಅವಳ ಟೈಮ್ ಬೇರೆ ಯಾವುದಕ್ಕೂ ವೇಸ್ಟ್ ಆಗದೆ ಇರೋಂಗೆ ನಾವು ನೋಡ್ಕೊತಾ ಇದ್ವಿ ಮನೇಲಿ. ಫಸ್ಟ್ ರ್ಯಾಂಕ್ ಬಂದಿದ್ದಾರೆ, ಏನು ಹೇಳ್ತೀರಾ ಅಂತ? ತುಂಬಾ ಖುಷಿ ಆಗ್ತಿದೆ. ತುಂಬ ಕಷ್ಟಪಟ್ಟು ಓದಿದ್ದಾಳೆ ಅವಳು. ಸೊ ಅದು ಈ ರೀತಿ ಬಂದಿರೋದು ತುಂಬ ಖುಷಿ ಆಗ್ತದೆ. ಇದು ಅವರ ಪೋಷಕರು ಹೇಳ್ತಾ ಇರುವಂಥ ಮಾತು. ನಾವು ಯಾವ ರೀತಿ ಇದಂಥ ಒತ್ತಡ ಹಾಕ್ತಾ ಇರಲಿಲ್ಲ, ಕೇವಲ ಅವ್ರ ಪಾಡಿಗೆ ಅವರು ಓದಿ ಈ ರೀತಿಯಾದಂಥ ಸಾಧನೆ ಮಾಡಿರುವಂಥದ್ದು. ನೀಟ್ ಪರೀಕ್ಷೆ ಫಲಿತಾಂಶ ಬರೋದಕ್ಕೆ ಕಾಯ್ತಾ ಇದ್ದೀನಿ, MBBS ಮಾಡುವಂಥ ಉದ್ದೇಶ ಇದೆ. ಅದು ಬಂದ ನಂತರದಲ್ಲಿ ಯಾವುದನ್ನು ಆಪ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿರ್ಧಾರ ಕೈಗೊಳ್ತೀನಿ ಅನ್ನುವಂಥ ಮಾತುಗಳನ್ನು ರಕ್ಷಿತ್ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮೂರ್ತಿ B ಜೊತೆ ಆನಂದ್ ಬುರ್ಲಿ, TV9 ಬೆಂಗಳೂರು.